ನಾನ್ ಹೇಳಿದ್ದಕ್ಕೆ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದಾನೆ ಅಂತ ಕೇಳಿ ಶಾಕ್ ಆಯ್ತು. ಅದನ್ನ ನೋಡಿ ನಾನಂತೂ ಫುಲ್ ಹ್ಯಾಪಿ. ಆ ಕ್ಷಣದಿಂದ ನನ್ನ ಜೀವನ ಸುಂದರವಾಗಿ ಬದಲಾಯ್ತು. ನಾನು ಪ್ರೀತಿಲಿ ಬಿದ್ದಿದ್ದೀನಿ ಅನ್ನೋ ಫೀಲಿಂಗೇ ತುಂಬಾ ಹೊಸದಾಗಿ ಕಾಣ್ತಿತ್ತು. ಡ್ರಾಪಿಂಗು, ಪಿಕಪ್ಪು, ಶಾಪಿಂಗು, ಗಿಫ್ಟ್ಸು ಹೀಗೆ ದಿನ ಕಳೆದು ಹೋಗ್ತಿತ್ತು. ನಾನ್ ಯಾವಾಗ ಐ ಲವ್ ಯು ಅಂತ ಹೇಳ್ತೀನೋ ಅಂತ ನನ್ನ ಹಿಂದೆನೇ ತಿರುಗ್ತಿದ್ದ. ಬೇಕು ಅಂತಲೇ ನಾನು ಹೇಳ್ತಿರ್ಲಿಲ್ಲ. ಏನೇ ಆದ್ರೂ ಒಬ್ಬ ಹುಡುಗನ್ನ ಗೋಳ್ಹೊಯ್ಕೋತಿದ್ರೆ ಅದ್ರ ಮಜಾನೇ ಬೇರೆ. ಅದಕ್ಕೆ ಆಗ್ಲೇ ಹೇಳ್ಬಾರ್ದು ಅನ್ಕೊಂಡೆ. ಹೇಳಲೇಬೇಕಾದ ದಿನ ಬಂದೇ ಬಿಡ್ತು. ಅವನ್ ನಿನಗೆ ಸರಿಯಾದ ಜೋಡಿ ಅಲ್ಲ. ನೀನ್ ಅವನನ್ನ ಪ್ರೀತಿಸ್ತಿದ್ಯಾ ಅಂತ ಗೊತ್ತಾದ್ಮೇಲೆ ನಾನು ಅವನ ಬಗ್ಗೆ ತಿಳ್ಕೊಳ್ಳೋಕೆ ಜಸ್ಟ್ 30 ಮಿನಿಟ್ಸ್ ಸ್ಪೆಂಡ್ ಮಾಡಿದೆ. ಆದ್ರೆ ಅವನ ಬಗ್ಗೆ ತಿಳ್ಕೊಂಡ್ಮೇಲೆ ನನ್ನ ಲೈಫಲ್ಲಿ 30 ಮಿನಿಟ್ಸ್ ವೇಸ್ಟ್ ಮಾಡಿದೆ ಅನ್ನಿಸ್ತು. ಒಂದ್ ಟೈಮಲ್ಲಿ ನಾನು ನಿಮ್ ಹಾಗೆ ಅನ್ಕೊಂಡಿದ್ದೆ. ಬಟ್ ಅವನ್ ಹತ್ರ ಆದ್ಮೇಲೆ ಅವ್ನ್ ಏನು ಅಂತ ತಿಳಿತು. ಅವನು ತುಂಬಾ ಒಳ್ಳೆಯವನು ಅಂಕಲ್. ಒಳ್ಳೆಯವನಾಗಿದ್ರಷ್ಟೇ ಸಾಲದು. ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಆಗಿರ್ಬೇಕು ಅನ್ಕೊಳ್ಳೋ ನಿನ್ಗೆ ಯಾವ್ದ್ರಲ್ಲೂ ಪರ್ಫೆಕ್ಟ್ ಆಗಿಲ್ದಿರೋ ಅವನು ಸರಿಯಾದ ಜೋಡಿ ಅಲ್ಲ. ತಪ್ಪು ಚಿಕ್ಕಪ್ಪ. ಇಷ್ಟು ದಿನ ಅಪ್ಪ ಅಮ್ಮನ್ ಮಾತೆ ಕೇಳದ ಅವನು ನನಗೋಸ್ಕರ, ಕೇವಲ ನನಗೋಸ್ಕರ ನನಗಿಷ್ಟವಾದ ಜಾಬ್ ಸೇರ್ಕೊಂಡಿದ್ದಾನೆ. ತುಂಬಾ ದಿನಗಳಿಂದ ಅದೇ ಜಾಬಲ್ಲಿದ್ದಾನೆ. ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಅವನ ಮೇಲೆ ನಂಬಿಕೆ ಇದೆ. ಅವನು ಚೇಂಜ್ ಆಗಿದ್ದಾನೆ ಚಿಕ್ಕಪ್ಪ. ಯು ಹ್ಯಾವ್ ಟು ಬಿಲೀವ್ ಮೀ. ನಿಂಗೆ ಗೊತ್ತಾ, ಸೇರ್ಕೊಂಡ 4 ದಿವಸಕ್ಕೆ ಆ ಕೆಲಸ ಬಿಟ್ಟಿದ್ದಾನೆ. ನಂಬಿಕೆ ಬರ್ತಿಲ್ಲ ಅಲ್ವಾ? ಹೋಗಿ ವಿಚಾರಿಸು, ಗೊತ್ತಾಗುತ್ತೆ. Excuse me, does Mr. Sriranga work here? No, he has left the job. How long back did he quit? 3 ವಾರದ ಹಿಂದೆನೇ ಬಿಟ್ಟು ಹೋದ್ರು. 3 weeks? Yeah. ಏಯ್ ಹಾಯ್ ಡಿಯರ್, ಯಾವಾಗ ಬಂದೆ? ನೀನ್ ಬಂದಿದ್ ಒಳಗೆ ಯಾರು ಹೇಳಲೇ ಇಲ್ಲ. ಅದು ಆದಿಮ್ ಬೇರೆ ಈ ತಿಂಗಳ ಸಂಬಳ ನನಗೆ ಕೊಡು ಅಂತ ಕೇಳಿದ್ದ. ಆಮೇಲೆ ಈ ಪ್ರೈವೇಟ್ ಕೆಲಸಗಳೇ ಇಷ್ಟು ಹಾಕೊಂಡು ರುಬ್ಬಿಡ್ತಾರೆ. ಸಿಕ್ಕಾಪಟ್ಟೆ ಬಿಸಿ ಇವನು. ನಿಲ್ಲಿಸ್ತೀಯಾ? ಇನ್ನು ಎಷ್ಟು ದಿನ ಸುಳ್ಳು ಹೇಳ್ತೀಯಾ? ನೀನ್ ಗೊತ್ತಾಗೋಯ್ತಾ? ಅಬ್ಬಾ, ಸುಳ್ಳ ಹೇಳಕ್ಕೂ ಆಗದೆ ನುಂಗೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೆ. ನರಕ ನರಕ ಅನ್ಬೋಸ್ತಿದ್ದೆ. ವಾಟ್ ಎ ರಿಲೀಫ್, ಟೋಟ್ ರಿಲೀಫ್ ಆಗೋಯ್ತು. ಅಬ್ಬಾ, ನರಕನ? ನರಕ ಅಲ್ದೆ ಬೆಳಗ್ಗೆ 6 ಗಂಟೆಗೆ ಕೆಲ್ಸಕ್ಕೆ ಹೋಗಿ ಹೇಳೋದ್ರಲ್ಲಿ ಅರ್ಥ ಇದೆ. ಇಲ್ದಿರೋ ಕೆಲ್ಸಕ್ಕೆ ಅಲಾರಾಮ್ ಇಟ್ಕೊಂಡು ಹೇಳೋದಿದೆಯಲ್ಲ, ದೊಡ್ಡ ನರಕ. ನಿನಗಿಷ್ಟ ಇಲ್ದೇ ಇದ್ಮೇಲೆ ನಾನ್ ಆಸೆ ಪಟ್ಟಿದ್ದ ಜಾಬ್ಗೆ ನೀನ್ ಯಾಕೆ ಸೇರ್ಕೋಬೇಕಾಗಿತ್ತು? ಹಲೋ, ಇದು ನಿನ್ನಿಷ್ಟಕ್ಕಲ್ಲಮ್ಮ. ನಾನ್ ಇಷ್ಟಪಟ್ಟಿರೋ ಜಾಬ್ ಲಿಸ್ಟ್ ಅಲ್ಲಿ ಇದು ಒಂದು, ತಿಳ್ಕೊ. ಸರಿ, ಕೆಲ್ಸ ಯಾಕೆ ಬಿಟ್ಟೆ? ಕಿಕ್ ಇಲ್ದೆ. ನಿನ್ ಕಿಕ್ ಯಾವಾಗ ಸಿಗುತ್ತೆ? ಗೊತ್ತಿಲ್ಲ, ಹುಡುಕ್ತಾ ಇದೀನಿ. ಸಿಗಲ್ಲ, ಯಾವತ್ತೂ ಸಿಗಲ್ಲ. ನಿನಗ್ ಕೆಲ್ಸ ಮಾಡೋ ಯೋಗ್ಯತೆನೇ ಇಲ್ಲ. ಸೋಂಬೇರಿ ನೀನು. ನೀನು ಬದಲಾಗಲ್ಲ ಅಂತ ನನ್ ಚಿಕ್ಕಪ್ಪ ಎಷ್ಟು ಸಲ ಹೇಳಿದ್ರು ನಾನು ಅದನ್ನ ತಲೆಗೆ ಹಾಕೊಳ್ಳಿಲ್ಲ. ಅದು ನಿನ್ ಮೇಲೆ ನಂಬಿಕೆಯಿಂದ. ಓಹೋ, ಪ್ರಾಬ್ಲಮ್ ನಿನ್ ಚಿಕ್ಕಪ್ಪಂದ. ಬಾ, ನಿನ್ ಚಿಕ್ಕಪ್ಪ ಸರಿ ಮಾಡೋಣ ಬಾ. ನನ್ ಲವರ್ ಏನ್ ಮಾಡ್ತಿದ್ದಾನೆ? ಡಾಕ್ಟರ್, ಲಾಯರ್, ಇಂಜಿನಿಯರ್, ವೇಟರ್, ಅಟ್ಲೀಸ್ಟ್ ಕ್ಲೀನರ್. ಒಂದೇ ಒಂದು ಪ್ರಶ್ನೆಗೂ ನಿನ್ನ ಹತ್ರ ಉತ್ತರ ಇಲ್ಲ. ಇದೇ ಪ್ರಶ್ನೆನ ನನ್ನನ್ನು ಯಾರಾದ್ರೂ ಕೇಳಿದ್ರೆ ನಾನೇನ್ ಹೇಳ್ಬೇಕು ಹೇಳು? ಏನು ಹೇಳ್ಬೇಡ, ಸೈಲೆಂಟ್ ಆಗಿರು. ಲೈಫಲ್ಲಿ ಜನ ಇಷ್ಟಪಟ್ಟು ಕೆಲಸ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನನಗಂತೂ ಮೆಕ್ಯಾನಿಕಲ್ ಕೆಲಸ ಮಾಡಕ್ ಇಷ್ಟ ಇಲ್ಲ. ನನಗೆ ಪ್ರತಿ ಕೆಲಸದಲ್ಲೂ ಚಾಲೆಂಜ್ ಇರಬೇಕು, ಕಿಕ್ ಇರಬೇಕು. ₹1,00,000 ಸಂಬಳ ಕೊಡ್ತಾರೆ ಅನ್ಬಿಟ್ಟು ಮೆಕ್ಯಾನಿಕಲ್ ಆಗಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಟುಕ್ಕು 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 ಅಂತ ಕೆಲಸ ಮಾಡಕ್ ನನಗೆ ಇಷ್ಟ ಇಲ್ಲ. ವಯಸ್ಸಾದ್ಮೇಲೆ ತಿರುಗಿ ನೋಡಿದಾಗ ನಾವು ಎಷ್ಟು ಕ್ಷಣಗಳು ಖುಷಿಯಾಗಿದ್ವಿ ಅನ್ನೋದಷ್ಟೇ ನಂಗೆ ಮುಖ್ಯ. ಅದ್ರಲ್ಲಿ ರೈಟು ರಾಂಗು ತಪ್ಪು ಸರಿ ಅದೆಲ್ಲ ನಂಗೆ ಗೊತ್ತಾಗಲ್ಲ. ಲೈಫಲ್ಲಿ ಕಿಕ್ ಇದೆಯೋ ಇಲ್ವೋ ಅಷ್ಟೇ ನಂಗೆ ಮುಖ್ಯ. ಏನ್ ಇಷ್ಟೊಂದು ಎಮೋಷನಲ್ ಮಾತಾಡ್ತೀನಿ? ನನ್ನ ಕ್ಯಾರೆಕ್ಟರ್ ಅಲ್ವಲ್ಲ. ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಳ್ಳೋಣ. ನೋಡು, ನೀನ್ ನನ್ನ ಮಾತು ಕೇಳ್ತಿದ್ರೆ ಮೆಂಟ್ಲಾಗಿ ಹೋಗ್ಬಿಡ್ತೀಯ. ನೀನ್ ಬಾ ಮನೆಗೆ. ಡೋಂಟ್ ಟಚ್ ಮೀ. ನನ್ನ ಮುಟ್ಬೇಡ. ಮೋಡಿ ಮಾಡಿದ್ಯಾ ನೀನು. ನೀನ್ ಮೋಡಿ ನೋಡಿ ನಾನು ಲವ್ ಅಲ್ಲಿ ಬಿದ್ಬಿಟ್ಟೆ. ಸುಳ್ಳನ್ನ ಸತ್ಯ ಅಂತ ನಂಬಿಟ್ಟೆ. ನೈನಾ, ಹುಚ್ಚುಚ್ಚಾಗಿ ಮಾತಾಡಬೇಡ. ಯಾಕೆ ಪ್ರತಿಯೊಂದಕ್ಕೂ ಲಿಂಕ್ ಮಾಡ್ತೀಯಾ? ನಾವು ಲವ್ ಮಾಡಿದ್ದು ಖುಷಿಯಾಗಿ ಇರೋದಕ್ಕೋಸ್ಕರ, ಈ ತರ ಕಿತ್ತಾಡೋದಕ್ಕೋಸ್ಕರ ಅಲ್ಲ. ಲವ್ ಅಂತೆ ಲವ್, ಕಿತ್ತೋಗಿರೋ ಲವ್. ಕಿತ್ತೋದ್ ಲವ್? ಮುಟ್ಬೇಡ. ತುಂಬಾ ದಿನದಿಂದ ನಿನಗೊಂದು ಮಾತು ಹೇಳ್ಬೇಕು ಅಂತಿದ್ದೆ. ನೀನು ಅದನ್ನ ಕೇಳಿಸ್ಕೋಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ ಅಲ್ವಾ? ಆದ್ರೆ ಇಂಥ ಟೈಮಲ್ಲಿ ಹೇಳ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದಿಸ್ ಇಸ್ ದ ವರ್ಸ್ಟ್ ಮೊಮೆಂಟ್ ಆಫ್ ಮೈ ಲೈಫ್. ಹೇಳು ಹೇಳು ಅಂತ ಪ್ರಾಣ ತಿಂತಿದ್ದೆ ಅಲ್ವಾ?
ಈಗ ಹೇಳ್ತೀನಿ ಕೇಳಿಸ್ಕೊ. ಐ ಲವ್ ಯು, ಐ ಲವ್ ಯು, ಬಟ್ ಐ ಹೇಟ್ ಯು. ಎಲ್ರು ಒಂದಾಗೋದಕ್ಕೆ ಈ ಮಾತು ಹೇಳ್ತಾರೆ, ಆದ್ರೆ ನಾನು ಬೇರೆ ಆಗೋದಕ್ಕೆ ಹೇಳ್ತಿದ್ದೀನಿ. ಐ ಲವ್ ಯು, ಆದ್ರೆ ನೀನ್ ನನಗ್ ಬೇಡ. ಐ ನೆವರ್ ವಾಂಟ್ ಟು ಸೀ ಯುವರ್ ಫೇಸ್ ಅಗೇನ್. ನೈನಾ ಪ್ಲೀಸ್. ಅದಾದ್ಮೇಲೆ ನಾನು ಮಲೇಷ್ಯಾಗ್ ಬಂದು 1 ಇಯರ್ ಆಯ್ತು. ಇಲ್ಲಿವರೆಗೂ ಅವನನ್ನ ಮೀಟ್ ಮಾಡ್ಲೇ ಇಲ್ಲ. ಈಗ್ಲೂ ಕೂಡ ಅವನದೇ ಸರಿ ಅನ್ಕೊಂಡಿರ್ತಾನೆ. ಅವನದೇ ತಪ್ಪಲ್ವಾ? ಹಾ ಯಾ, ನನಗೂ ಈ ಥರ ಕ್ಯಾರೆಕ್ಟರ್ಸು ಇಷ್ಟ ಆಗಲ್ಲ. ಯಾ ರೈಟ್. ಅವನನ್ನ ನೀವು ಇನ್ನೂ ಪ್ರೀತಿಸ್ತಾ ಇದ್ದೀರಾ? ನೋ 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 ನೋ, ನಿಮಗೆ ಹೇಳಬೇಕು ಅನ್ನಿಸ್ತು, ಹೇಳ್ದೆ, ದ್ಯಾಟ್ಸ್ ಇಟ್. ನನಗೆ ಇಲ್ಲಿ ಬರೋ ಮುಂಚೆ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ, ಆದರೆ ಈಗ ಬರ್ತಾ ಇದೆ. ನೀವೀಗ ಓಪನ್ ಆಗಿ ಮಾತಾಡಿದ್ದು ನನಗೆ ತುಂಬ ಇಷ್ಟ ಆಯಿತು. ಯು ಜಸ್ಟ್ ಲೈಕ್ ಮೀ. ನಿಮ್ಮನ್ನ ಮದುವೆ ಆಗೋಕ್ಕೆ ನನ್ನ ಒಪ್ಪಿಗೆ ಇದೆ. ನನಗೂ ಓಕೆ. ಐ ಯು ಶೋರ್? ಎಸ್, ವೆರಿ ಶೋರ್. ಇಂಥ ವಿಚಿತ್ರ ಕ್ಯಾರೆಕ್ಟರ್ಗಳು ಬರೀ ಬೆಂಗಳೂರಲ್ಲೇ ಇರ್ತಾರ? ನಿಮಗೂ ಯಾರಾದ್ರೂ ತಗ್ಲಾಕೊಂಡಿದ್ರಾ? ನಿಮಗೆ ನಿಮ್ಮ ಕಥೆಯಲ್ಲಿ ಒಬ್ಬನ ಮೇಲೆ ಲವ್ ಆಗಿದೆ, ಆದರೆ ನನಗೆ ನನ್ನ ಕಥೆಯಲ್ಲಿ ಒಬ್ಬನ ಮೇಲೆ ದ್ವೇಷ ಇದೆ. ಇಂಡಿಯಾದಲ್ಲೇ ಮೋಸ್ಟ್ ಸಕ್ಸಸ್ಫುಲ್ ಪೊಲೀಸ್ ಆಫೀಸರ್ ನಾನು ಡೀಲ್ ಮಾಡದೇ ಇರೋ ಕೇಸೇ ಇಲ್ಲ, ಹಿಡಿದೇ ಇರೋ ಕ್ರಿಮಿನಲ್ಸೇ ಇಲ್ಲ. ಡಿಪಾರ್ಟ್ಮೆಂಟಲ್ಲಿ ಯಾರಾದರೂ ಹೊಸದಾಗಿ ಜಾಯ್ನ್ ಆದರೆ ನನ್ನ ಬಗ್ಗೆ, ನನ್ನ ಸಿನ್ಸಿಯಾರಿಟಿ ಬಗ್ಗೆ ಎಕ್ಸಾಂಪಲ್ ಕೊಡ್ತಾರೆ. ರೌಡಿಗಳಿಂದ ಮಾಫಿಯಾವರೆಗೂ, ಗೂಂಡಾಗಳಿಂದ ಟೆರರಿಸ್ಟ್ವರೆಗೂ ಎಲ್ಲರಿಗೂ ಮಣ್ಮುಗಿಸ್ತಾ ಇದ್ದೆ. ಅಂತ ಅವನಿಗೆ ಒಬ್ಬ ಕಳ್ಳ ಡಿಸ್ಟರ್ಬ್ ಮಾಡ್ತಾ ಇದ್ದ. ಒಂದಲ್ಲ ಎರಡಲ್ಲ 14 ಕಳ್ತನ, 150 ಕೋಟಿ ಲೂಟಿ ಮಾಡ್ದ. ಅವನ ಕೇಸನ್ನ ಗೌರ್ಮೆಂಟ್ ನನಗೆ ಒಪ್ಪಿಸ್ತು. ಯಾಕೆ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ, ಎಲ್ಲಿರ್ತಾನೋ ಗೊತ್ತಿಲ್ಲ, ಹೇಗಿರ್ತಾನೋ ಯಾರಿಗೂ ಗೊತ್ತಿಲ್ಲ. ಯಾವನೇ ಅವನು ಚೋರ್ ಶಿಖಾಮಣಿ, ಯಾರಿಗೂ ಭೇದ ಭಾವ ಮಾಡ್ದಂಗೆ ಎಲ್ರನ್ನೂ ಸಾರಾ ಸಟ್ಟಾಕಿ ಲೂಟಿ ಮಾಡಿ ಬಿಸಾಕ್ಬಿಟ್ಟಿದ್ದಾನೆ. ಈ ರಾಜ್ಯದ ಗೃಹ ಮಂತ್ರಿಯಾಗಿ ನಿನಗೆ ಫುಲ್ ಪವರ್ ಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ಈ ಫೈಲ್ನ ಕ್ಲೋಸ್ ಮಾಡು. ಮೊದಲನೇ ಕಳ್ತನ ಜುಲೈ 5ಕ್ಕೆ ನಡೀತು. 10 ದಿನಗಳಲ್ಲಿ 12 ಕಳ್ತನ. ನಿಮ್ ಲೆಕ್ಕದ ಪ್ರಕಾರ 70 ಕೋಟಿ, ನನ್ನ ಲೆಕ್ಕದ ಪ್ರಕಾರ ಇನ್ನೂ ಹೆಚ್ಚು. ಡಾಕ್ಟರ್ಸ್, ಬಿಸ್ನೆಸ್ ಮೆನ್, MLAs, ಮಿನಿಸ್ಟರ್ಸ್ ಯಾರನ್ನೂ ಬಿಟ್ಟಿಲ್ಲ. ದ ಈಕ್ವೇಶನ್ ಇಸ್ ವೆರಿ ಕ್ಲಿಯರ್ ಸರ್. ಫೇಮಸ್ ಡಾಕ್ಟರ್ ಅಂತ ಪೇಪರಲ್ಲಿ ಆರ್ಟಿಕಲ್ ಬಂದಿದ್ದ ನೆಕ್ಸ್ಟ್ ದಿನಾನೇ ಅವ್ರ ಮನೇಲಿ ಕಳ್ತನ ಆಗಿದೆ. ಲಾಯರ್ ಬಗ್ಗೆ ಟಿವಿಯಲ್ಲಿ ಪ್ರೋಗ್ರಾಮ್ ಬಂದಿದ್ದ ದಿನಾನೇ ಅವ್ರ ಮನೆಯಲ್ಲೂ ಕಳ್ತನ ನಡೀತು. ಮಂತ್ರಿಗಳು ಕಳ್ಳನ ಬಗ್ಗೆ ಕಮೆಂಟ್ ಮಾಡಿದ ಮಾರನೇ ದಿನಾನೇ ಅವ್ರ ಮನೆಯಲ್ಲೂ ಕಳ್ತನ ನಡೀತು. ನನ್ನ ಗೆಸ್ ಕರೆಕ್ಟ್ ಆಗಿದ್ರೆ ಅವ್ನ ನೆಕ್ಸ್ಟ್ ಟಾರ್ಗೆಟು ಇಲ್ಲೇ ಇದ್ದಾರೆ. ಯಾರು? ನೀವೇ. ನಾನಾ? ಅದೆಂಗಯ್ಯ ಹೇಳ್ತೀಯಾ? ಇವತ್ತು ಬೆಳಗ್ಗೆ ಟಿವಿಯಲ್ಲಿ ನೀವು ಇಂಟರ್ವ್ಯೂ ಕೊಟ್ರಲ್ಲ, ಟಿವಿನಲ್ಲಿ ಇಂಟ್ರೋ ಕೊಟ್ಬಿಟ್ರೆ ನಿನ್ ಗೆಸ್ಸು ಕರೆಕ್ಟ್ ಆಗಿರ್ಬೇಕು ಅಂತ ಅದೇನೋ ರೂಲ್ಸಾ? ಮೈ ಗೆಸ್ ಇಸ್ ಆಲ್ವೇಸ್ ರೈಟ್ ಸರ್. ಹಾಯ್ ಪಾರ್ಟ್ನರ್. ನೀನ್ ಮಾಡ್ತೀಯ ಅಂತ ಗೊತ್ತಿತ್ತು ಕಣೋ. ಪಾರ್ಟ್ನರ್ ಯಾರೋ ಪಾರ್ಟ್ನರ್? ನೀನೇ ಪಾರ್ಟ್ನರ್. ಕಳ್ತನಕ್ಕೆ ಹೆಲ್ಪ್ ಮಾಡ್ತೀಯಲ್ಲ, ನೀನ್ ಪಾರ್ಟ್ನರ್ ಅಲ್ವಾ? ಶೇರ್ ಅನ್ನ ಕಳಿಸ್ಬೇಕಾ ಪಾರ್ಟ್ನರ್? ನೀನ್ ನನ್ನ ಪಾರ್ಟ್ನರ್ ಮಾಡ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ಯಾವಾಗ ನೀನ್ ನನ್ನ ಬಾಡಿಲಿ ಬುಲೆಟ್ ಇಳಿಸಿದ್ಯೋ ಆವಾಗ್ಲೇ ನೀನ್ ನನ್ನ ಪಾರ್ಟ್ನರ್ ಆಗ್ಬಿಟ್ಟೆ. ಏಯ್, ನಾನ್ ನಿನ್ ಪಾರ್ಟ್ನರೇ ಆಗಿದ್ದಿದ್ರೆ ಬುಲೆಟ್ನ ಡೈರೆಕ್ಟ್ ಆಗಿ ನಿನ್ ಎದೆ ಒಳಗೆ ಇಳಿಸ್ತಾ ಇದ್ದೆ. ಬೇಕು ಅಂತಾನೆ ನಾನು ಅದನ್ನ 6.4 ಇಂಚಸ್ ಹೊರಗಡೆ. ಸೂಪರ್ ಪಾರ್ಟ್ನರ್. ಆಕ್ಚುಲಿ ನಿನಗೆ ನನ್ನ ವಿಷಯ ಪೂರ್ತಿ ಗೊತ್ತಿಲ್ಲ. ಲೇ ಕಳ್ತನ ನಿನ್ ಪ್ರೊಫೆಷನ್ ಅಲ್ಲ ಕಣೋ, ಮಜಕ್ಕೋಸ್ಕರ ಮಾಡ್ತಾ ಇದ್ಯಾ. ಚಾಲೆಂಜ್ ಅಂದ್ರೆ
ನಿನಗೆ ತುಂಬಾ ಇಷ್ಟ. ಇನ್ನೇನ್ರ ಹೊಸ್ದೇನ್ರ ಹೇಳು ಹೊಸ್ದು. ನಿನ್ ಬಾಡಿ ಏನೇನ್ ಬೇಕಾದ್ರೂ ತಡ್ಕೊಳ್ಳೋದು. ಅದು ನನ್ನ ಬಾಡಿ ನೋಡಿ ಹೇಳ್ಬೋದು, ಇನ್ನೇನ್ರ ಹೊಸ್ದು. ಲೇ ನಿನ್ ಟೈಮಿಂಗ್ ಮೇಲೆ ಓವರ್ ಕಾನ್ಫಿಡೆನ್ಸ್ ಕಣ ನಿನ್ಗೆ. ನಿನ್ನ ಯಾರು ಹಿಡಿಯಕ್ಕಾಗಲ್ಲ ಅಂತ ಮೊಂಡು ಧೈರ್ಯ. ಅದು ನಾನು ಮಾತಾಡೋ ಸ್ಟೈಲ್ ನೋಡಿ ಹೇಳ್ಬೋದು, ಹೊಸ್ದೇನ್ರ ಹೇಳು ಹೊಸ್ದು. ನನ್ ಗೆಸ್ ಕರೆಕ್ಟ್ ಆಗಿದ್ರೆ ನೀನ್ ಇಲ್ಲೇ ಎಲ್ಲೋ ಹತ್ರದಲ್ಲಿದ್ಯಾ, ನನ್ನನ್ನ ನೋಡ್ಕೊಂಡೇ ಮಾತಾಡ್ತಾ ಇದೀಯಾ. ಎಸ್ ಎಸ್ ಪರ್ಫೆಕ್ಟ್ ಆಗಿ ಗೆಸ್ ಮಾಡಿದ್ಯಾ, ಸೂಪರ್. ಇದು ಹೊಸ ವಿಷಯ ಅಂದ್ರೆ ನೀನೇ ನನ್ನ ಕರೆಕ್ಟ್ ಪಾರ್ಟ್ನರ್. ಆದ್ರೆ ಒಂದು ವಿಷಯ ಜ್ಞಾಪಕ ಇಟ್ಕೋ ಪಾರ್ಟ್ನರ್, ನೀನ್ ನನಗೆ ಎಷ್ಟೇ ಹತ್ರ ಇದ್ರು ನನ್ನ ಯಾವತ್ತೂ ನೀನ್ ಹಿಡಿಯಕ್ಕಾಗಲ್ಲ. ನನ್ನ ಅನ್ನೆಸೆಸರಿ ಕೆಣ್ಕಿದ್ಯಾ. ನಿನ್ನ ಹುಡುಕ್ದೆ ನಾನ್ ಬಿಡಲ್ಲ ಕಣ. ಹೇಗೆ ಹಿಡಿತೀಯ ಪಾರ್ಟ್ನರ್? ನಾನು ಹೆಂಗಿದ್ದೀನಿ ಗೊತ್ತಾ? ಗೊತ್ತಿಲ್ಲ. ನಾನು ಎಲ್ಲಿದ್ದೀನಿ ಗೊತ್ತಾ? ಗೊತ್ತಿಲ್ಲ. ನಾಳೆ ನಾನು ಯಾರನ್ನ ದೋಚ್ತೀನಿ ಗೊತ್ತಾ? ಗೊತ್ತಿಲ್ಲ. ನಾಳೆ ಎಲ್ಲಿರ್ತೀನಿ ಗೊತ್ತಾ? ಲೂಸರ್ ಲೂಸರ್ ವಾವ್, ಇಂಟ್ರೆಸ್ಟಿಂಗ್ ಗಾಯ್. ನಾಟ್ ಎನಿಮೋರ್. ವೈ? ನೀವು ನಿಮ್ಮ ಸ್ಟೋರಿಲಿರೋ ಕ್ಯಾರೆಕ್ಟರ್ನ ಮೀಟ್ ಮಾಡಬಾರ್ದು ಅನ್ಕೊಂಡಿದ್ದೀರಾ, ಆದರೆ ನಾನು ನನ್ನ ಸ್ಟೋರಿಲಿರೋ ಕ್ಯಾರೆಕ್ಟರ್ನ ಮೀಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಮಲೇಷ್ಯಾ ಬಂದಿರೋದೆ ಅವನನ್ನು ಹಿಡಿಯೋದಕ್ಕೆ. ಏನು? ಯಾ, ಅವನನ್ನು ಹಿಡಿಯೋಕ್ಕಾಗಲ್ಲ ಅನ್ನೋ ದಿಮಾಕಲ್ಲೇ ಅವನು ನನಗೊಂದು ಕ್ಲೂ ಕೊಟ್ಟಿದ್ದಾನೆ. ಲೂಸರ್ ಲೂಸರ್ ಅನ್ನೋದೇ ಅವ್ನು ನನ್ಗೆ ಕೊಟ್ಟಿರೋ ಕ್ಲೂ. ಈ ಕ್ಲೂನ ಡಿಕೋಡ್ ಮಾಡೋದಕ್ಕೆ ನನಗೆ 2 ದಿನ ಹಿಡಿತು. ಲೂಸರ್ನ ಉಲ್ಟಾ ಮಾಡಿ ಓದಿದ್ರೆ R3507. ಇದು ಕೇವಲ ಒಂದು ವರ್ಡ್ ಅಲ್ಲ, ಅವನು ಮಲೇಷ್ಯಾಗೆ ಬಂದಿರೋ ಫ್ಲೈಟ್ ನಂಬರ್. ಈಗ ಅವನು ಮಲೇಷ್ಯಾಲೇ ಇದ್ದಾನೆ. ಏನು? ಈ ಸಲ ಅವ್ನು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋ ಚಾನ್ಸೇ. ನನ್ನ ಮೇಲೆ ಅವ್ನು ನೆರಳು ಬಿದ್ರು ಹಿಡಿದಾಗ್ತೀನಿ. எக்ஸ்கியூஸ் மீ ப்ளீஸ். ಈ அட்ரஸ் உங்களுக்கு தெரியுமா? ನೋ. உங்களுக்கு தெரியுமா? எனக்கு தெரியாது. 1 2 3 now the game starts. ಅದು ಬಿಡೆ. ನೋಡಿದ್ರು ನೋಡ್ದೇ ಇರಂಗ್ ಹೋದ. ಯಾರು? ಇನ್ಯಾರು? ಆ ಕಿಟ್ ನನ್ ಮಗ ರಂಗ. ಶ್ರೀರಂಗ ಇಲ್ಲಿದಾನ? ನಿನಗ್ಯಾಕೆ ಅಷ್ಟೊಂದು ಎಕ್ಸೈಟ್ಮೆಂಟು? ಅವ್ನು ನನ್ನ ಲೈಫ್ ನ ಹಾಳು ಮಾಡಕ್ಕೆ ಬಂದಿದ್ದಾನೆ. ಖಂಡಿತ ಅದು ಅವನೇನಾ? ಐ ಮೀನ್ ಅಲ್ವಾ? ಛೇ, ಅವನಲ್ಲ. ಬಟ್ ವಾಟ್ ಇಫ್ ಇಟ್ಸ್ ಹಿಮ್?